ಇವತ್ತಿನ ಕಂಟೆಂಟ್ ಆರಾಮ್ ಅರವಿಂದ್ ಸ್ವಾಮಿ ಟ್ರೇಲರ್ ರಿವ್ಯೂ. ಇದನ್ನ ಅಭಿಷೇಕ್ ಶೆಟ್ಟಿ ಅವರು ರಿಟರ್ನ್ ಅಂಡ್ ಡೈರೆಕ್ಟ್ ಮಾಡಿರುವಂತದ್ದು. ಅನೀಶ್, ಮಿಲನ ನಾಗರಾಜ್ ಹಾಗೆ ಹೃತಿಕಾ ಶ್ರೀನಿವಾಸ್ ಅವರು ಕಾಣಿಸ್ಕೊತಿದ್ದಾರೆ. ಟ್ರೇಲರ್ ನೋಡಿ ಒಂದು ಚೂರು ಅರ್ಥ ಆಗ್ಲಿಲ್ಲ, ಬಟ್ ಆದ್ರೆ ಅರ್ಥ ಆಗಿದ್ ಮ್ಯಾಟರ್ ಒಂದೇ. ಆರಾಮಾಗಿಲ್ಲ ಅಂತಂದ್ರು ಬಿಲ್ಡಪ್ ಕೊಡ್ತಾರೆ, ಆರಾಮಾಗಿಲ್ಲ ಅಂತಂದ್ರು ಬೇರೆಯವ್ರ ಕಣ್ಗೆ ಆರಾಮಾಗಿ ಕಾಣಿಸ್ತೀವಿ. ಟ್ರೇಲರ್ ನೋಡಿದ್ರೆ ಒಂದು ಒಳ್ಳೆ ಎಂಟರ್ಟೈನರ್ ಅಂತ ಅನಿಸ್ತಾ ಇದೆ ಈ ಮೂವಿ. ಹಲವಾರು ನೋನ್ ಫೇಸಸ್ಗಳು ಈ ಸಿನಿಮಾದಲ್ಲಿ ಇದೆ. ಅದು ಸಿನಿಮಾ ಮೂಲಕ ಆಗಿರ್ಬೋದು ಅಥವಾ ಯೂಟ್ಯೂಬ್ ಮೂಲಕ ಆಗಿರ್ಬೋದು. ಡೈರೆಕ್ಟರ್ ಅವರ ಕ್ಯಾಶುವಲ್ ಇಂಟರ್ವ್ಯೂ ನೋಡಿದ್ದೆ, ಎಷ್ಟು ಸ್ಪಾಂಟೇನಿಯಸ್ ಈ ವ್ಯಕ್ತಿ ಅಂತ ಅನಿಸಿತ್ತು. ಅವ್ರು ಬಿಟ್ಟಂಥ ಡೈಲಾಗ್ಸ್ಗಳು ಅಲ್ಲಿ ಸಾಕಾಗಿತ್ತು. ಇನ್ನು ಈ ಮೂವಿಲಿ ಅದೆಷ್ಟು ಡೈಲಾಗ್ಸ್ಗಳಿರ್ಬೋದು ಅಂತ ನಂಗೆ ಅನಿಸಿದ್ದು. ಏರಿಯಾದಲ್ಲಿ ಆರಾಮಾಗಿರೋನು ಒಬ್ಬನೇ ಅಂತಂದರೆ ಅವನೇ ಅರವಿಂದ್ ಸ್ವಾಮಿ. ಅವನ ಸುತ್ತಮುತ್ತ ಇರೋರು ಅವನಿಗೆ ಓವರ್ ಬಿಲ್ಡಪ್ಪೇ ಕೊಡ್ತಾರೆ. ಆದರೂ ಸುತ್ತಮುತ್ತ ಇರೋರೇನೆ ಅವನ ಕಾಲು ಕೂಡ ಎಳೀತಾರೆ. ಮದುವೆ ಆಗ್ತಾನೆ, ಮೊದಲೇ ಮದುವೆ ಆಗಿರೋ ವಿಷಯ ಮುಚ್ಚಿಟ್ಟು ಮದುವೆ ಆಗ್ತಾನೆ. ಇಷ್ಟೆಲ್ಲ ತೋರಿಸಿ ಕನಸು ಅಂತ ತೋರಿಸ್ತಾರೆ. ಕನಸಿಂದ ಎದ್ದರೆ ಮದುವೆಗೆ ರೆಡಿಯಾಗಿರ್ತಾನೆ. ಆ್ಯಕ್ಚುಲಿ ವೆರಿ ಕನ್ಫ್ಯೂಸಿಂಗ್ ಆಗಿ ಇಟ್ಟಿದ್ದಾರೆ ಈ ಟ್ರೇಲರ್ನ. ಸಿನಿಮಾನೂ ಇದೇ ರೀತಿ ಕನ್ಫ್ಯೂಸಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ಇದ್ದರೆ ಈ ಮೂವಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ಈ ಟ್ರೇಲರ್ ನೋಡಿ ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನವೆಂಬರ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಝೀಬ್ರಾ ಕೂಡ ಅವತ್ತೆ. ಪರ್ಟಿಕ್ಯುಲರ್ ಆಗಿ ಈ ಎರಡು ಅಂತ ಬಂದರೆ ನೀವು ಯಾವ್ದು ಚೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. You are a good boy. No, I'm a bad boy. Yes, ಏನಾಯ್ತು? ಕೆಟ್ಟ ಕನಸು.